ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ಮೇಕೆ ರಕ್ತದಲ್ಲಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಇದು ತುಂಬ ಈಸಿ ಮಾಡೋದು, 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಈ ಥರ ಮಟನ್ ಅಂಗಡಿಯಲ್ಲಿ ಕೇಳಿದ್ರೆ ರಕ್ತ ಕೊಡ್ತಾರೆ. ಇದನ್ನೇನು ಕಟ್ ಮಾಡೋ ಕೆಲಸ ಇಲ್ಲ, ಹೀಗೆ ಹಾಕಿ ಫ್ರೈ ಮಾಡಿದ್ರೆ ಅದು ಪುಡಿ ಪುಡಿ ಆಗೋಗುತ್ತೆ. ಫ್ರೈ ಮಾಡೋದಕ್ಕೆ ಎಣ್ಣೆ, ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ ಒಂದೆರಡು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಕೂಡ ಒಂದೆರಡು ಹಚ್ಕೊಂಡಿದ್ದೀನಿ. ಇದಕ್ಕೆ ಮೈನು ಖಾರಕ್ಕೆ ಪೆಪ್ಪರೇ ಹಾಕೋದು, ಪೆಪ್ಪರು, ಸಾಲ್ಟು, ಆಮೇಲೆ ಜಜ್ಕೊಂಡಿರೋಂಥ ಬೆಳ್ಳುಳ್ಳಿ ಒಂದು 5-6 ಎಸಲು. ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಇದು ದೋಸೆ, ಪೂರಿ, ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಇದ್ದಾಗ ಈ ಥರ ಎಲ್ಲ ತಿಂತಾಯಿದ್ರೆ ಹಿಮೋಗ್ಲೋಬಿನ್ ಇದು ಕೂಡ ಹೆಚ್ಚಾಗುತ್ತೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಕಡಾಯಿ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 3-4 ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ. ಇದಕ್ಕೆ ನೀರು ಏನು ಹಾಕಲ್ಲ, ಎಣ್ಣೆಯಲ್ಲೇ ಫ್ರೈ ಮಾಡೋದು. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಒಗ್ಗರಣೆ ಮಾಡೋಣ. ಎಣ್ಣೆ ಕಾದಿದೆ, ಫಸ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿ ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಹಾಕ್ತಿದ್ದೋಣ. ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಇವೆರಡನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ತಿರೋಣ. ಇದು ಕರಿಬೇವು ಎಲ್ಲ ಹಾಕಿದ್ಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಉಪ್ಪು ಮೆಣಸು ಹಾಕಿ ಆಮೇಲೆ ತಂದಿರೋವಂಥ ಬ್ಲೆಡ್ನ ಹಾಕ್ಬಿಟ್ಟು ಫ್ರೈ ಮಾಡೋದು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಾಕ್ತಿರೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಮೆಣಸಿನ ಪುಡಿ, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು, ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಟ್ಟು ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈ ಥರ ತಂದಿರೋಂಥ ಬ್ಲಡ್ ಇರುತ್ತಲ್ಲ ಇದನ್ನು ಹಾಕ್ಬಿಟ್ಟು, ಇದನ್ನೇನು ಕಟ್ ಮಾಡೋಕ್ಕಿಂತ ಏನೂ ಇರೋದಿಲ್ಲ, ಸ್ಪೂನಲ್ಲೇ ಕಟ್ ಮಾಡ್ಕೋಬೇಕು. ಈ ಥರ ತಿರುಗಿಸ್ತಾ ಇದ್ದರೆ ಅದೇ ಪೀಸ್ ಆಗೋಗುತ್ತೆ ನೋಡಿ. ಈ ಥರ ಸ್ಪೂನಲ್ಲೇ ಕಟ್ ಮಾಡ್ಕೋಬೇಕು. ಸ್ವಲ್ಪ ಇದು ನೀರಿನ ಅಂಶ ಹೋಗ್ತಿದ್ದಂಗೆ ಒಂದು 2 ಮಿನಿಟ್ಸ್ ಮುಚ್ಚಿಟ್ಬಿಡೋಣ. ಪ್ಲೇಟ್ ಮುಚ್ಚಿಟ್ಬಿಟ್ಟು ಈ ಥರ ಪ್ಲೇಟ್ ಮುಚ್ಚಿಟ್ಬಿಡೋಣ 2 ಮಿನಿಟ್ಸ್ ಅಷ್ಟೇ. ಈ ಥರ ಸ್ಪೂನಲ್ಲೇ ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಆಗೋಗುತ್ತೆ. ಇದಕ್ಕೆ ಚಾಕು ಏನು ಬೇಕಾಗಿರಲ್ಲ ನೋಡಿ. ಈ ಥರ ಅಂತ ಇದ್ದರೆ ಅದೇ ಕಟ್ ಆಗೋಗುತ್ತೆ. 2 ನಿಮಿಷ ಎಲ್ಲ ಕಟ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸು ಉಪ್ಪು ಖಾರ ಹಿಡಿಯೋವರೆಗೂ ಫ್ರೈ ಮಾಡಬೇಕಷ್ಟೆ. ಈ ರೆಡ್ ಕಲರೆಲ್ಲ ಇರೋದು ಈ ಥರ ಬ್ರೌನ್ ಕಲರ್ ಆಗೋಗುತ್ತೆ. ಸ್ಪೂನ್ ತೊಗೊಂಡು ಸ್ಪೂನಲ್ಲೇ ಈ ಥರ ಅಂದ್ಬಿಟ್ರೆ ಕಟ್ ಆಗೋಗುತ್ತೆ. ಈಸಿ ಮಾಡೋದು ಕೂಡ ಈಸಿ, ಹೆಲ್ತ್ ಕೂಡ ತುಂಬ ಒಳ್ಳೆಯದು, ಈಸಿ ಡೈಜೆಷನ್ ಕೂಡ. ಮಕ್ಳಿಗೂ ಎಲ್ಲ ಕೊಡ್ಬೋದು. ಮಕ್ಳಿಗೆ ಇನ್ನೂ ಈಸಿ, ಇದು ಮೂಳೆ ಏನಿರೋದಿಲ್ವಲ್ಲ, ತಿನ್ನೋದಕ್ಕೂ ಈಸಿಯಾಗಿರುತ್ತೆ ನೋಡಿ. ಚೆನ್ನಾಗಿ ಬೆಂದಮೇಲೆ ಈ ಥರ ಕಲರ್ ಕೂಡ ಚೇಂಜ್ ಆಗೋಗುತ್ತೆ. ಈ ಥರ ಸ್ಪೂನಲ್ಲೇ ಎಲ್ಲ ಈ ಥರ ಸ್ಪೂನ್ ತೊಗೊಂಡು ಈ ಥರ ಕಟ್ ಮಾಡಿರೋದ್ರಿಂದ ಎಲ್ಲ ಪೀಸ್ ಆಗೋಗಿದೆ. ಇವಾಗ ನಾನಿವತ್ತು ದೋಸೆ ಮಾಡಿದ್ದೀನಿ, ದೋಸೆ ಜೊತೆ ಸರ್ವ್ ಮಾಡೋಣ. ಕಡೆ ದೋಸೆ ಕೂಡ ರೆಡಿ ಇದೆ. ಇವಾಗ ದೋಸೆ ವಿತ್ ಬ್ಲೆಡ್ ಪಲ್ಯ ರೆಡಿ ಟು ಸರ್ವ್. ರೆಡಿ ಟು ಈಟ್ ದೋಸೆ ವಿತ್ ಬ್ಲೆಡ್ ಪಲ್ಯ. ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿ ಕೂಡ ಮಾಡ್ಕೊಳೋದು. ನೀವು ಮಾಡ್ಕೊಳ್ಳಿ. ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸು, ಈಸಿ ಡೈಜೆಸ್ಟ್ ಕೂಡ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೆಡಿ ಟು ಈಟ್ ದೋಸೆ ವಿತ್ ಬ್ಲೆಡ್ ಪಲ್ಯ. ಥ್ಯಾಂಕ್ ಯು ಫ್ರೆಂಡ್ಸ್, ನಮಸ್ಕಾರ.